ಐಪಿಎಲ್ನಲ್ಲಿ ಹೀರೋ ಆಗಿ ಮೆರೆದವರು ಕಿಂಗ್ ವಿರಾಟ್ ಕೊಹ್ಲಿ. ಆರೆಂಜ್ ಕ್ಯಾಪ್ ಧರಿಸಿ ಕ್ರೀಡಾಂಗಣದಲ್ಲಿ ಕೊನೆ ಪಂದ್ಯದವರೆಗೂ ಕೂಡ ರಾಜನಂತೆ ಬೀಗುತ್ತಿದ್ದರು. ಬಟ್ ಅದೇ ಐಪಿಎಲ್ ಹೀರೋ ಈಗ ವಿಶ್ವಕಪ್ನಲ್ಲಿ ಝೀರೋ ಆಗಿದ್ದಾರೆ. ಆಡಿದ 3 ಪಂದ್ಯಗಳಲ್ಲೂ ಒಂದಂಕಿ ದಾಟೋಕ್ಕೂ ಕೂಡ ಆಗಿಲ್ಲ. ಅಷ್ಟೇ ಯಾಕೆ, 3 ಮ್ಯಾಚ್ಗಳ ರನ್ಗಳನ್ನೆಲ್ಲ ಕೂಡ ಒಟ್ಟುಗೂಡಿಸಿದ್ರು ಸಹ ಒಂದು 6ಗೂ ಕೂಡ ಸಮ ಆಗಿಲ್ಲ. ಈ ಬಾರಿಯ ಐಪಿಎಲ್ನಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ ವಿರಾಟ್ ಕೊಹ್ಲಿ ವಿಶ್ವಕಪ್ನಲ್ಲಿ ಮಂಕಾಗಿದ್ದಾರೆ. ಐಪಿಎಲ್ನಲ್ಲಿ ಆರ್ಸಿಬಿ ಪರ ಆರಂಭಿಕನಾಗಿ ಮಿಂಚಿದ್ದರಿಂದ T20 ವಿಶ್ವಕಪ್ನಲ್ಲಿ ಕೊಹ್ಲಿಯನ್ನು ಓಪನರ್ ಆಗಿ ಕಣಕ್ಕಿಳಿಸಲಾಗಿತ್ತು. ಆದರೆ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ನ ಈ ಲೆಕ್ಕಾಚಾರಗಳು ತಲೆಕೆಳಗಾಗಿವೆ. ಇದಕ್ಕೆ ಸಾಕ್ಷಿಯೇ ಮೊದಲ 3 ಪಂದ್ಯಗಳಲ್ಲಿ ಕೊಹ್ಲಿಯ ಪ್ರದರ್ಶನ. ಆರಂಭಿಕನಾಗಿ ಕಣಕ್ಕಿಳಿತಾ ಇರುವ ಕೊಹ್ಲಿ ಈವರೆಗೆ 2 ಅಂಕಿ ಮೊತ್ತ ಕಲೆ ಹಾಕಿಲ್ಲ ಅನ್ನೋದೇ ಅಚ್ಚರಿ. ಈ ಬಾರಿಯ ಐಪಿಎಲ್ನಲ್ಲಿ 15 ಪಂದ್ಯಗಳಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದಿದ್ದ ವಿರಾಟ್ ಕೊಹ್ಲಿ ಅವರು 61.75ರ ಸರಾಸರಿಯಲ್ಲಿ ಒಟ್ಟು 741 ರನ್ ಕಲೆ ಹಾಕಿದರು. ಈ ವೇಳೆ ಕಿಂಗ್ ಕೊಹ್ಲಿ ಬ್ಯಾಟ್ನಿಂದ ಒಂದು ಭರ್ಜರಿ ಶತಕ ಹಾಗೆ 5 ಅರ್ಧ ಶತಕಗಳು ಮೂಡಿಬಂದಿದ್ವು. ಆದರೆ ಈ ಬಾರಿಯ T20 ವಿಶ್ವಕಪ್ನಲ್ಲಿ ಕೊಹ್ಲಿಯ ಬ್ಯಾಟ್ ಸದ್ದು ಮಾಡ್ತಾ ಇಲ್ಲ. ಐರ್ಲೆಂಡ್ ವಿರುದ್ಧ ಜಯಿಸಿ ಟೀಂ ಇಂಡಿಯಾ ಟೂರ್ನಮೆಂಟ್ನಲ್ಲಿ ಶುಭಾರಂಭ ಮಾಡಿತ್ತು ನಿಜ. ಆದರೆ ಪಂದ್ಯದಲ್ಲಿ ಭಾರತ ಗೆದ್ದರೂ ಕಿಂಗ್ ಕೊಹ್ಲಿ ಅವರು ಸೋತಿದ್ರು. ಸೂಪರ್ ಸ್ಟಾರ್ ಬ್ಯಾಟಿಂಗ್ ನೋಡಲೆಂದೇ ಸಾವಿರಾರು ಜನ ಮೈದಾನಕ್ಕೆ ನುಗ್ಗಿ ಬಂದಿದ್ರು. ಆದರೆ ಅವರ ಆಸೆಗೆ ಕೊಹ್ಲಿ ತಣ್ಣೀರೆರಚಿದ್ರು. ಬಲಾಢ್ಯವಲ್ಲದ ಐರ್ಲೆಂಡ್ ವಿರುದ್ಧ 5 ಬಾಲ್ ಎದುರಿಸಿ ಬರೀ 1 ರನ್ಗೆ ಆಟ ನಿಲ್ಲಿಸಿದ್ರು. ಐರ್ಲೆಂಡ್ ವಿರುದ್ಧ ಮುಗ್ಗರಿಸಿದ್ದ ಕಿಂಗ್ ಕೊಹ್ಲಿ ಬದ್ಧ ವೈರಿ ಪಾಕ್ ವಿರುದ್ಧನಾದರೂ ಅಬ್ಬರಿಸ್ತಾರೆ ಅನ್ನೋದು ಎಲ್ಲರ ನಿರೀಕ್ಷೆ ಆಗಿತ್ತು. ಯಾಕಂದರೆ ಪಾಕಿಸ್ತಾನ ಎದುರು ಔಟ್ ಸ್ಟ್ಯಾಂಡಿಂಗ್ ರೆಕಾರ್ಡನ್ನು ಹೊಂದಿದ್ದಾರೆ ಕೊಹ್ಲಿ. ಆದರೆ ಅಲ್ಲೂ ಕೂಡ ಕೇವಲ 4 ರನ್ಗೆ ವಿಕೆಟ್ ಒಪ್ಪಿಸಿ ಅಭಿಮಾನಿಗಳನ್ನು ನಿರಾಸೆಗೊಳಿಸಿದರು. ಇನ್ನು 3ನೇ ಪಂದ್ಯದಲ್ಲಿ ಕ್ರಿಕೆಟ್ನ ಶಿಶು ಅಮೆರಿಕ ತಂಡದ ವಿರುದ್ಧ ವಿರಾಟ್ ಕೊಹ್ಲಿ 0 ಸುತ್ತಿರುವುದು ನಿಜಕ್ಕೂ ಕೂಡ ಭಾರಿ ಆಘಾತ ನೀಡಿದೆ. ಯಾಕಂದರೆ ಈಗ ತಾನೇ ಕ್ರಿಕೆಟ್ ಕ್ಷೇತ್ರಕ್ಕೆ ಆಗಮಿಸಿರುವ ಅಮೆರಿಕ ತಂಡದ ವಿರುದ್ಧ ಕೊಹ್ಲಿ ಡಕೌಟ್ ಆಗಿದ್ದು ಶಾಕಿಂಗ್ ಆಗಿದೆ. ಈ 3 ಪಂದ್ಯಗಳಲ್ಲಿ ಕೊಹ್ಲಿ ಎದುರಿಸಿದ್ದು ಕೇವಲ 9 ಎಸೆತಗಳನ್ನು ಮಾತ್ರ, ಹಾಗೆ ಗಳಿಸಿದ್ದು 5 ರನ್ಗಳನ್ನು ಅಷ್ಟೇ. ಅಂದರೆ ಇಲ್ಲಿ ವಿರಾಟ್ ಕೊಹ್ಲಿಗೆ ಕ್ರೀಸ್ ಕಚ್ಚಿ ನಿಲ್ಲಲು ಸಾಧ್ಯವಾಗ್ತಾ ಇಲ್ಲ ಅನ್ನೋದೇ ಸತ್ಯ. ಹೀಗಾಗಿಯೇ ಪವರ್ ಪ್ಲೇನಲ್ಲಿ ವಿಕೆಟ್ ಒಪ್ಪಿಸಿ ಹಿಂತಿರುಗ್ತಾ ಇದ್ದಾರೆ. ಅದರಲ್ಲೂ USA ಮತ್ತು ಐರ್ಲೆಂಡ್ನಂತಹ ತಂಡಗಳ ವಿರುದ್ಧ ಕೊಹ್ಲಿ ಅತ್ಯಂತ ಸುಲಭವಾಗಿ ವಿಕೆಟ್ ಒಪ್ಪಿಸಿರೋದೇ ಇದೀಗ ಟೀಂ ಇಂಡಿಯಾದ ಚಿಂತೆಯನ್ನು ಹೆಚ್ಚಿಸಿದೆ. ನಾರ್ಮಲಿ ಬಿಗ್ ಟೂರ್ನಮೆಂಟ್ ಅಂತ ಬಂದರೆ ವಿರಾಟ್ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿದ್ದು ಜೈಕಾರ ಹಾಕಿಸಿಕೊಳ್ತಿದ್ರು. ಆದ್ರೀಗ ತಲೆ ತಗ್ಗಿಸಿ ಪೆವಿಲಿಯನ್ನತ್ತ ಹೆಜ್ಜೆ ಹಾಕ್ತಾರೆ. ಕೊಹ್ಲಿ ಕೈಕೊಡ್ತಾ ಇರೋದು ಟೀಂ ಇಂಡಿಯಾಗೆ ನುಂಗಲಾರದ ತುತ್ತಾಗಿದೆ. ಸದ್ಯ ಭಾರತ 3 ಪಂದ್ಯಗಳನ್ನು ಗೆದ್ದು ಸೂಪರ್ 8 ಹಂತಕ್ಕೆ ಸೆಲೆಕ್ಟ್ ಆಗಿದೆ. ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ಪಾಲಿಗೆ ಸೂಪರ್ 8 ಪಂದ್ಯಗಳು ನಿರ್ಣಾಯಕ. ಈ ವೇಳೆಗೆ ವಿರಾಟ್ ಕೊಹ್ಲಿ ಮತ್ತೆ ಫಾರ್ಮ್ ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇಲ್ಲಿ ಪ್ರತಿ ಪಂದ್ಯಗಳು ಕೂಡ ಮುಖ್ಯವಾಗಿರಲಿದ್ದು ಅದರಲ್ಲೂ ಕೊಹ್ಲಿ ಅಂತ ಅನುಭವಿ ಆಟಗಾರನ ಪಾತ್ರ ನಿರ್ಣಾಯಕವಾಗಿರುತ್ತೆ. ಹೀಗಾಗಿಯೇ ಕೊಹ್ಲಿಯ ಫಾರ್ಮ್ ಬಗ್ಗೆ ಟೀಂ ಇಂಡಿಯಾ ತಲೆಕೆಡಿಸಿಕೊಂಡಿದೆ. ಇಲ್ಲಿ ನ್ಯೂಯಾರ್ಕ್ ಪಿಚ್ ಬೌಲಿಂಗ್ಗೆ ಸಹಕಾರಿ ಎನ್ನುವುದಾದರೆ ಅನುಭವಿ ಬ್ಯಾಟರ್ ಆಗಿರುವ ಕೊಹ್ಲಿ ಕನಿಷ್ಠ ಕ್ರೀಸ್ ಕಚ್ಚಿ ನಿಲ್ಲುವ ಪ್ರಯತ್ನವನ್ನಾದರೂ ಮಾಡಬಹುದಿತ್ತು ಎಂಬ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಕಿಂಗ್ ಕೊಹ್ಲಿ ಕಡೆಯಿಂದ ಅಂತಹ ಯಾವುದೇ ಪ್ರಯತ್ನ ಕೂಡ ಕಂಡು ಬರ್ತಾ ಇಲ್ಲ ಎಂಬುದೇ ಅಚ್ಚರಿ. ಹೀಗಾಗಿ ಕೊನೆಯ ಲೀಗ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ವಿಫಲರಾದರೆ ಆರಂಭಿಕನ ಸ್ಥಾನ ಕಳೆದುಕೊಳ್ಳಲಿದ್ದಾರೆ. ಅಲ್ಲದೆ ಈ ಹಿಂದಿನಂತೆ ಮತ್ತೆ 3ನೇ ಕ್ರಮಾಂಕದಲ್ಲಿ ಆಡಬಹುದು. ಒಟ್ಟಲ್ಲಿ ಕಿಂಗ್ ಕೊಹ್ಲಿ ವಿಶ್ವಕಪ್ನಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಟವಾಡ್ತಿಲ್ಲ. ಆರಂಭಿಕನಾಗಿ ಕಂಪ್ಲೀಟ್ ಫೇಲ್ ಆಗಿದ್ದಾರೆ. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಬ್ಯಾಟಿಂಗ್ ಕ್ರಮಾಂಕ ಚೇಂಜ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು.